ಜನ ಈ ಸರ್ಕಾರಿ ಬಸ್ಗಳು, ಈ ಸರ್ಕಾರಿ ರೈಲು ಮತ್ತು ಮೆಟ್ರೋ ಸ್ಟೇಷನ್ಗಳಲ್ಲಿ ರೈಲು ಹೋಗಾಗ ಮೆಟ್ರಿಸ್ಕೊಂಡು ಅಗಲ್ಸ್ಕೊಂಡು ಕೂತ್ಕೊತಾರೆ. ಕಸೊಮ್ಮೆ ಎರಡು ಕಾಲು ಅಗಲ್ಸ್ಕೊಂಡಮ್ಮ, ಜಾಗನೇ ಕೊಡಲ್ಲ, ತಿಗಣಿ ಪಾಟಿ ಹಾಕಂದಮ್ಮ. ಅದನ್ನೇನು ಇವ್ರ ಅಪ್ಪನ ಮನೆ ಸೋಫಾ ಸೊಟ್ಟು, ಇವ್ರ ಅತ್ತ ಮನೆ ದಿವಾನ್ ಕಟ್ಟು ಅಂದ್ಕೊಂಡಿದಾರ ಜನ, ಒಂದಷ್ಟು ಜನ. ಇಬ್ಬರು ಕೂತ್ಕೊಳ್ಳೋ ಜಾಗದಲ್ಲಿ ಒಬ್ಬ ಕೂತ್ಕೊಳ್ಳೋದು, 3 ಜನ ಕೂತ್ಕೊಳ್ಳೋ ಜಾಗದಲ್ಲಿ ಇಬ್ಬರು ಕೂತ್ಕೊಳ್ಳೋದು, ಆ ಕೂಸು ಕುಣ್ಣರನ್ನೆಲ್ಲ ಮಧ್ಯೆ ಸೇರಿಸ್ಕೊಳ್ಳೋದು. ನಾವು ದುಡ್ಡು ಕೊಬಿಟ್ಟು ಟಿಕೆಟ್ ತಗೊಂಡಿರಲ್ವ, ಜನಗಳನ್ನ ಯಾತಕ ಇದು ಮಾಡ್ದಾರೆ. ಆಡಿದ್ರೆ ಸುಮ್ಮನೆ ಜಗಳ, ಆಡಿದ್ರೆ ಅಲ್ಕ, ನೋಡಿದ್ರೆ ನುಲ್ಕ ಅಂತಾರಲ್ಲ, ಹಾಗೆ ನಮ್ಮ ಜನ. ಮುಸ್ಲಿಂ ಅಜ್ಜಿ ಒಬ್ರು ಹೆಂಗಸರು ಬಂದಿರು, ಅಮ್ಮ ಆ ಕಡೆ ಸ್ವಲ್ಪ ಕೂತ್ಕೊಳ್ಳಿ ಅಂತ ನಾನಂದೆ. ನಮ್ಮದು ಮಕ್ಕಳಿಗೆ ಕೂತ್ಕೊಳ್ಕೆ ಬೇಡ, ನಿಮ್ಮದು ಹಿಂಗೆ ಹೋಗಿ ಕೂತ್ಕೊಳ್ಳಿ ಅಂತಂದ್ರೆ. ಅಲ್ಲ ಕಣಮ್ಮ, ನಮ್ಮದು ಟಿಕೆಟ್ಗೆ ತಗೊಂಡಿದ್ದೀವಲ್ಲ, ನಾವೆಲ್ಲಿ ಕೂತ್ಕೊಳ್ಳೋದು ಅಂತಂದು. ಹಾಗಂದಮೇಲೆ ಅದೇ ನಮಗೆ ಗೊತ್ತಿಲ್ಲ, ನಿಮಗೆ ಹಿಂದ್ಗಡೆ ಹೋಗಿ ಕೂತ್ಕೊಳ್ಳಿ, ನಮ್ಮದು ಛೋಟೆ ಬಚ್ಚೆಗಳಿದ್ದಾರೆ, ಅವ್ರನ್ನೇ ಕುಣಿಸ್ಕೋಬೇಕು ಅಂತಾರಲ್ಲ. ಅಲ್ಲಕ್ಕ ಅಜ್ಜಿ, ನೀನು ಛೋಟೆ ಬಚ್ಚೆಗಳು ಸಣ್ಣ ಮಕ್ಕಳನ್ನೇ ಕುಡಿಸ್ಗ. ನಾವು ದುಡ್ಡು ಕೊಟ್ಟು ಟಿಕೆಟ್ ತಗೊಂಡಿಲ್ವಾ, ನೀ ತಗೊಂಡ್ರೆ 2 ಸೀಟಿಗೆ ನೀನು ಐಕ ಮಕ್ಕಳನ್ನ ತುರಿಗ ಕೂತ್ಕೊಂಡು ನಾವ್ ಹೆಂಗೆ ಕೂತ್ಕೊಳ್ಳೋದವ ಅಂತಂದು. ಹಾಗಂದ್ರೆ ನಮ್ಮದು ಅದೆಲ್ಲ ಗೊತ್ತಿಲ್ಲ, ಜಗಳಿಗೆ ಹಾಡ್ಬಿಡ್ತೀವಿ, ನೀವು ಹಿಂದೆ ಹೋಗಿ ಅಂತಂದ. ನಾವು ಹಿಂದೆ ಹೋಗ್ತೀವಿ, ನೀವು ಹಿಂಗೆ ಮುಂದೆ ಬಂದಮ್ಮ, ಎಲ್ಲರೂ ಹಿಡ್ಕೊಳ್ಳಿ, ಇಡೀ ದೇಶನೆಲ್ಲ ಅರ್ಸ್ಕೊಳ್ಳಿ ಅಂದ್ಬಿಟ್ಟು ಬೋಯ್ಕೊಂಡು ಜಗಾಡ್ಕೊಂಡು ಹಿಂದ್ಕೋದಿ. ಇದು ಪರಿಸ್ಥಿತಿಗಳು ಇವತ್ತು. ಯಾರು ಕೇಳೋಕೆ ಹೋಗ್ತಾರೆ, ಅವ್ರ ಮೇಲೆ ಜಗಳಕ್ಕೆ ಬಂದಮ್ಮ ಹಿಂದೆ ಕಳಿಸ್ಬಿಡ್ತಾರೆ. ಈ ಸರ್ಕಾರಿ ಬಸ್ಗಳಲ್ಲಿ ಮೆಟ್ರೋ ರೈಲ್ ಬಂತು, ಹೊತ್ಕೊಂಡಮ್ಮ ಒಂಚೂರು ಆಗಬೇಕು, ಎಲ್ಲೇ ಬೇರೆ ಕಡೆ ಬತ್ರಿ ಕಂಡ್ರಪ್ಪ. ಅದಕ್ಕೆ ಜನ ಮನೆ ನೋಡಿ ಜಾಗ ಮಾಡಿಕೊಡಿ, ಆಗೋರ್ಗೆ ಬರೋರ್ಗೆ. ಈ ಬೆಂಗಳೂರಲ್ಲಿ ಸರ್ಕಾರಿ ಬಸ್ಗಳು ನಿಮ್ಮ ಅಪ್ಪನ ಮನೆಯಲ್ಲ. ಆಮೇಲೆ ಜಾಗ ಹೊಡ್ಬೇಕಾಯ್ತ, ಬಸ್ ಬಂದಿರಪ್ಪ, ಹೋಯ್ತೀನಿ, ಮೆಟ್ರೋ ರೈಲ್ ಬಂತು, ನಮಸ್ಕಾರ ಕಂಡ್ರೆ ಎಲ್ರಿಗೂ.